ಸತಿಯಳ ವಾಕ್ಯಕ್ಕೆ ಮರುಳಾಗಿ ಹೋದೆನೋ. ಸತಿಯಳ ವಾಕ್ಯಕ್ಕೆ ಮರುಳಾಗಿ ಹೋದೆನೋ. ಅತಿನದ ವಾಕ್ಯ ಅತಿನದ ವಾಕ್ಯ ಮತಿಗೇಡಿಸಿತೆಯನ್ನ. ಮೋಸ ಮಾಡುವುದು ಕೈಲಾಸಕ್ಕೆ ಹೋಗಿ ಮೋಸ ಹೋದೆನೋ. ರಾಜನೆಂಬುವ ಭಾವ ಅರಿಯದೆ ಆದವನು. ರಾಜನೆಂಬುವ ಭಾವ ಅರಿಯದೆ ಆದವನು. ಮಾತನಾಡಿಸಲಿಲ್ಲ ಭ್ರಷ್ಟೈಷನು ಎನ್ನ. ಮೋಸ ಮಾಡುವುದು ಕೈಲಾಸಕ್ಕೆ ಹೋಗಿ ಮೋಸ ಹೋದೆನೋ. ಎನ್ನ ಸತಿಯರ ಮಾತನ್ನು ಕೇಳಿ ಆ ಮೂರ್ಖ ಶಿವನನ್ನು ಯಾಗಕ್ಕೆ ಕರೆತರಲು ಹೋಗಿ ನನ್ನ ಮಗಳಾದ ದಾಕ್ಷಾಯಿನಿಯಿಂದಲೂ ಅಪಮಾನವನ್ನು ಹೊಂದಿ ಬಂದಂತಾಯಿತು. ಹೇಳಲೇ ಈ ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನಾನು ದಕ್ಷ ಬ್ರಹ್ಮನೇ ಅಲ್ಲ.
ಇದೇ ಕರವನ್ನು ಕದಪಿನಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಚಿಂತಿಸುತ್ತಿರುವಲ್ಲ ಕಾರಣವೇನು? ಕೈಲಾಸಕ್ಕೆ ಹೋದ ಸಮಾಚಾರವೇನಾಯ್ತು? ಯಾಗವನ್ನು ಯಾವ ಮೂರ್ತಿಯಲ್ಲಿ ನಿಶ್ಚಯಿಸಿ ಬಂದಿರಿ ಸ್ವಾಮಿ? ಯಾಗವನ್ನು ಮಾಡಬೇಕೆಂದು ಗಂಭೀರವಾಗಿ ಒಂದೇ ಮನಸ್ಸಿನಿಂದ ಪತ್ರವನ್ನು ಬರೆದಿದ್ದರೆ ಸರ್ವರೂ ಬರುತ್ತಿದ್ದರು. ನಿನ್ನ ಮಾತಿಗೆ ಮನವಾಗಿ ಆ ಮೂರ್ಖ ಶಿವನನ್ನು ಯಾಗಕ್ಕೆ ಕರೆತರಲು ಹೋಗಿ ಪ್ರಸೂತ ಆತನ ಸಭೆಯಲ್ಲಿ ಒಂದು ಮುಹೂರ್ತ ಪರ್ಯಂತ ನಿಂತಿದ್ದರು. ಏಕೆ ಬಂದಿರಿ, ಏನು ಸಮಾಚಾರ ಎಂದು ಒಬ್ಬರಾದರೂ ಮಾತನಾಡಿಸಲಿಲ್ಲ. ಎಲ್ಲರೂ ಬಾಯಿಗೆ ಮುಳ್ಳು ಬರಿದಂತಿದ್ದರು. ಇಷ್ಟೆಲ್ಲವೂ ಅಪಮಾನವು ನಿನ್ನಿಂದಲೇ. ಇನ್ನೊಮ್ಮೆ ಆ ಮೂರ್ಖನ ಶಬ್ದವನ್ನು ನುಡಿಯದಿರ ಮೂರ್ಖಳೇ. ಪ್ರಾಣಕಾಂತ, ಅಯ್ಯೋ ಮುಂದೇನು ಗತಿ? ನಿಂದಿಸಬಾರದಿಗಲೇ, ನಿಂದಿಸಬಾರದಿಗಲೇ, ನಿಂದಿಸಬಾರದಿಗಲೇ ಕಾಂತ. ಪರಮಾತ್ಮನ ನೀನುಡಿದರೆ ಸ್ವಾಮಿ ಅಸೋತ ಪರಮಾತ್ಮನ ಈ ರೀತಿ ನಿಂದಿಸುವುದೇ, ನಿಂದಿಸಬಾರದಿಗಲೇ ಕಾಂತ. ಸ್ವಾಮಿ, ತಾವಿಷ್ಟೊಂದು ಕೋಪ ಮಾಡಬಾರದು, ಶಾಂತರಾಗಿ. ಆ ಶಿವನ ದೋಷಣೆಯನ್ನು ನಾನು ಕೇಳಲಾರೆ ಸ್ವಾಮಿ, ಕೇಳಲಾರೆ. ಪ್ರಾಣಕಾಂತಿ ಕೇಳ ಶಿವನ ಕೆಟ್ಟ ಗುಣಗಳ. ಪ್ರಾಣಕಾಂತಿ ಕೇಳ ಶಿವನ ಕೆಟ್ಟ ಗುಣಗಳ. ಅರಿಯದವನು ವೇದಿಯನು ದೇವನೆನ್ನುತ್ತ, ಅರಿಯದವನು ವೇದಿಯನು ದೇವನೆನ್ನುತ್ತ ಮಾವನ ಮದೆನ ಅವನ ಮನೆಗೆ ಹೋದರೆ, ಮಾವನಾದೆನ ಅವನ ಮನೆಗೆ ಹೋದರೆ ಭಾವಿಸದೆ ಮೌನದಿ ಸುಮ್ಮನಿದ್ದನೆ, ಭಾವಿಸದೆ ಮೌನದಿ ಸುಮ್ಮನಿದ್ದನೆ. ಅವನ ಮನೆಗೆ ನಾ ಇರಲು ಹೋದೆನೆ, ಅವನ ಮನೆಗೆ ನಾ ಇರಲು ಹೋದೆನೆ. ಅವನ ಮನೆಯ ಭಿಕ್ಷದನ್ನ ಉಣ್ಣಲೋದೆನೆ, ಅವನ ಮನೆಯ ಭಿಕ್ಷದನ್ನ ಉಣ್ಣಲೋದೆನೆ. ಅಂತ ಶಿವಗೆ ನಾ ಮಗಳ ಕೊಟ್ಟೆನೆ ಅಸೂತ, ಅಂತ ಶಿವಗೆ ನಾ ಮಗಳ ಕೊಟ್ಟೆನೆ. ಇಂಥ ಅಪಮಾನಗಳಿಗೆ ಪಾತ್ರನಾದೆನ. ಪ್ರಸೂತ, ನಿನ್ನಂತಹ ಅವಿವೇಕಿಗಳು ಮಾತ್ರ ಆ ಶಿವನನ್ನು ದೈವವೆಂದು ಭಾವಿಸುವರಲ್ಲವೇ? ವಿವೇಕಶಾಲಿಗಳು ಯಾರೂ ಸಹ ಅವನನ್ನು ದೈವವೆಂದು ಭಾವಿಸುವುದಿಲ್ಲ. ತಿಳಿಯಿತೆ ಸ್ವಾಮಿ, ಹರನಲ್ಲಿ ವಿರೋಧ ಮಾಡಿದವರು ಈ ಪ್ರಪಂಚದಲ್ಲಿ ಅನೇಕ ಮಂದಿ ನಾಶ ಹೊಂದಿದ್ದಾರೆ. ಕೃಪೆ ಮಾಡಿ ಆ ಶಿವನಲ್ಲಿ ದೂಷಿಸಬೇಡಿ ಸ್ವಾಮಿ, ದೂಷಿಸಬೇಡಿ. ಪೊಗಳ ಬೇಡವೇ ಶಿವನ ಅವನ ಚರಿತೆಯನ್ನು, ಪೊಗಳ ಬೇಡವೇ ಶಿವನ ಅವನ ಚರಿತೆಯನ್ನು. ಉದರ ಪೋಷಣೆಗಾಗಿ ಭಿಕ್ಷಾವಗೈದಾನು ಕಾಂತೆಯ ಲಾಲಿಸೋ. ಬುಧಿ ಬಳೆದು ತಾನು ಭೂತಕ್ಕೆ ಕಣಿಯಾಗಿ,
ಬುದೇ ಬಳೆದು ತಾನು ಭೂತಕ್ಕೆ ದಣಿಯಾಗಿ ಸ್ಮಶಾನದೊಳು ತಾನು ವಾಸಿಸುತ್ತಿರ ಕೇಳು ಪಗಲ ಬೇಡವೆ ಶಿವನ ಪ್ರಸೂತ, ಅವನು ಅಂತಹ ಗುಣವುಳ್ಳವನಾಗಿದ್ದರೆ ಇಂದ್ರಾದಿ ದೇವತೆಗಳ ಸದನಕ್ಕೆ ಹೋಗಿ ಹೊಟ್ಟಿಗೆ ಅನ್ನವಿಲ್ಲದೆ ಕೈಯಲ್ಲಿ ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷೆಯನ್ನು ಗೈದನಲ್ಲವೇ? ಅಂತಹ ಗೊರವನನ್ನು ಅದೇನೆಂದು ಕೊಂಡಾಡುವೆ? ಸಾಕು, ಸುಮ್ಮನಿರು ಮೂರ್ಖಳೇ. ಬರದು ಕೇಳಿ ಸಾಂಬಾ ಶಿವನಳು ದುಡುಕ ಬರದು ಕೇಳಿ ಕಾಂತ. ಏನ್ ಹೇಳ್ತೀರ ಸ್ವಾಮಿ? ದುಡುಕ ಬರದು ಕೇಳಿ, ದುಡುಕ ಬರದು ಕೇಳಿ, ದುಡುಕ ಬರದು ಕೇಳಿ ಕಾಂತ. ಸ್ವಾಮಿ, ಆ ಬ್ರಹ್ಮನು ಶಾಪ ಕೊಟ್ಟಿದ್ದರಿಂದ ಆ ಪರಮಾತ್ಮನು ಭಿಕ್ಷೆಯನ್ನು ಬೇಡದಲ್ಲದೆ ಅನ್ನವಿಲ್ಲದೆ ಭಿಕ್ಷೆಯನ್ನು ಬೇಡವಿಲ್ಲ ಸ್ವಾಮಿ. ಪ್ರಸೂತ, ಒಲಿಯುವುದಕ್ಕೆ ವಸ್ತ್ರಗಳಿಲ್ಲದೆ ಆನೇತಗಳನ್ನು ಸುತ್ತಿಕೊಂಡು ಗಜಚರ್ಮಾಂಬರನೆಂದು ನಾಮಾಂಕಿತವನ್ನು ಪಡೆದು ಕಾಲ ಕಳೆಯುವ ಆ ದಿಗಂಬರನನ್ನು ಪದೇ ಪದೇ ಅದೇನೆಂದು ಕೊಂಡಾಡುತ್ತಿರುವೆ? ಮೂರ್ಖರೇ, ಸಾಕು, ಸುಮ್ಮನಿರು. ಬೇಡ ಸ್ವಾಮಿ, ಬೇಡ. ಆ ಪರಶುವಿನಲ್ಲಿ ಈ ರೀತಿಯಾಗಿ ನಿಂದಿಸಬೇಡಿ. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಪ್ರಸೂತ, ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾಗಿ ಬರಿಯ ಮೈಯಲ್ಲಿ ಸ್ಮಶಾನದಲ್ಲಿ ಸುಟ್ಟ ಹೆಣಗಳ ಬೂದಿಗಳನ್ನು ಮೈ ತುಂಬಾ ಬಳಿದುಕೊಂಡು ಕಾಲ ಕಳೆಯುವ ಆ ಸ್ಮಶಾನವಾಸಿಯನ್ನು ಛೇ ಛೇ ಮೂರ್ಖಳೇ, ಅದೇನೆಂದು ಕೊಂಡಾಡುತ್ತಿರುವೆಯೋ? ನಾಚಿಕೆಗೇಡು. ಬೇಡ ಸ್ವಾಮಿ, ಬೇಡ. ಈ ಸೃಷ್ಟಿಯಲ್ಲಿ ಪೃಥ್ವಿ, ಅಪ್ಪು, ತೇಜು, ವಾಯು ಎಂಬ ಆಕಾಶವನ್ನು ಆ ಪರಶಿವನೇ ನಿಂದಿಸಿರುವಾಗ ಈ ರೀತಿಯಾಗಿ ಮಾತನಾಡುವುದು ಸರಿಯಲ್ಲ. ಮಾತನಾಡಬೇಡಿ ಸ್ವಾಮಿ, ಮಾತನಾಡಬೇಡಿ. ಆ ಶಿವ ದೋಷಣೆಯನ್ನು ನಾನು ಕೇಳಲಾರೆನು. ಪ್ರಸೂತ, ಸ್ವಾಮಿ, ಆ ಬಡಜೋಗಿಯು ಅನಾಥ ರಕ್ಷಕನೇ, ಭೂತನಾದನೇ. ಮೂರ್ಖರೇ, ಅವನನ್ನು ನಿಂದಿಸಿದವರು ಅದು ಯಾರು ಕೆಟ್ಟಿದ್ದಾರೆ? ಅವನನ್ನು ನಂಬಿದವರು ಅದು ಯಾರು ಉದ್ಧಾರ ಆಗಿದ್ದಾರೆ? ಮೂರ್ಖರೇ, ಬೇಡ ಸ್ವಾಮಿ, ಬೇಡ. ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಬೇಡವೇನು? ಆ ಶಿವನಿಂದನೇನು ತರಿಸಬೇಡಿ ಸ್ವಾಮಿ. ಕರೆವುದಿಲ್ಲವೇ ಖಂಡಿತ ಅದೇ ನಾನು ಕರೆವುದಿಲ್ಲವೇ. ಕರೆವುದಿಲ್ಲವೇ ಖಂಡಿತ ಅದೇ ನಾನು ಕರೆವುದಿಲ್ಲವೇ. ಭಿಕ್ಷೆ ಬಾಲ್ಪನಾಗಿ ಇಷ್ಟು ಗರ್ವವೇನೆ, ಭಿಕ್ಷೆ ಮಾರ್ಪನಾಗಿ ಇಷ್ಟು ಗರ್ವವೇನೆ. ದಕ್ಷನಾದ ನಾನು ಎಷ್ಟು ಸೈರಿಸಲಿ ಕರೆಯುವುದಿಲ್ಲವೇ? ಖಂಡಿತ ಅದೇ ನಾನು ಕರೆಯುವುದಿಲ್ಲವೇ. ಸೃಷ್ಟಿಯೋಳು ಜನರು ಎಷ್ಟು ನಿಂದಿಪಾರು, ಸೃಷ್ಟಿಯೋಳು ಜನರು ಎಷ್ಟು ನಿಂದಿಪಾರು. ಇಂಥ ಭ್ರಷ್ಟನಿಗೆ ಮಗಳ ಕೋಟನೆಂದು ಕರೆಯುವುದಿಲ್ಲವೇ? ಖಂಡಿತ ಅದೇ ನಾನು ಕರೆಯುವುದಿಲ್ಲವೇ. ಪ್ರಸೂತ, ಶಿವನೆಂಬ ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ನನ್ನ ಕಿವಿಗಳಲ್ಲಿ ಶೂಲ ಹಾಕಿದಂತಾಗುವುದು. ಶರೀರವೆಲ್ಲವೂ ತಾಪಕೋಪ ಜ್ವಾಲೆಯಾಗುವುದು. ನನಗೆ ಶಾಂತವಾಗುವುದಿಲ್ಲ.
ಆ ಮೃಡನೆಂಬ ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ಪ್ರಸೂತ ಪಾದದಿಂದ ಮಸ್ತಕದವರೆಗೂ ಉರಿ ಉರಿಯಾಗುವುದು, ಒಡಲಲ್ಲಿ ಕಡುಕಿಚ್ಚಿದಂತಾಗುವುದು. ಪ್ರಸೂತ ಕೈ ಮುರಿದರೆ ಕಟ್ಟಬಹುದು, ಕಾಲು ಮುರಿದರೆ ಕಟ್ಟಬಹುದು, ಆದರೆ ಅದಮರೆ ಈ ಮನಸ್ಸು ಮುರಿದರೆ ಯಾರಾದರೂ ಕಟ್ಟಲಾದೀತೆ? ಇದೇ ಕಡೆಯದೆಂದು ತಿಳಿ. ಇನ್ನೊಮ್ಮೆ ಆ ಮೂರ್ಖನ ಮತ್ತು ಆ ಮಗಳ ಮೇಲಿನ ವ್ಯಾಮೋಹವನ್ನು ಬಿಡು. ಎಲ್ಲ ಅಳಿಯಂದರನ್ನು ಹೆಣ್ಣು ಮಕ್ಕಳನ್ನು ಕರೆಸುವೆನು, ಅವರೊಂದಿಗೆ ಸುಖವಾಗಿರು ಮೂರ್ಖಳೇ. ಸ್ವಾಮಿ ಬೇಡ ಸ್ವಾಮಿ ಬೇಡ, ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಬೇಡುವೆನು. ಮೂರ್ಖಳೇ, ಅಯ್ಯೋ ದೈವವೇ, ಸಾಕುದುರಳೆ ದುರಾತನದ ಸರಸ. ಸ್ವಾಮಿ ಸಾಕುದುರಳೆ ದುರಾತನದ ಸರಸ, ಸರಸದೋಳಿರಗಿದೆ. ಸಾಕುದುರಳೆ ದುರಾತನದ ಸರಸ. ಮಾನಾನಿಯು ವಿರಚಿತಿಯನಗೆ ಕೂಡಿದ ಪುರಾಣನಿಗೆ, ಮಾನಾನಿಯು ವಿರಚಿತಿಯನಗೆ ಕೂಡಿದ ಪುರಾಣನಿಗೆ ಪರಕಿತ ಮನದಲ್ಲಿ ಪರಕಿತ ಮನ. ವಿರೋಧನದ ಸರಸ, ಸರಸದೋಳಿನ ಸರಸಗಿದೆ. ಸೋಕುದುಳೆ ವಿರೋಧನದ ಸರಸ. ಪ್ರಸೂತ, ಪತಿಯ ವಾಕ್ಯವನ್ನು ಪರಿಪಾಲಿಸುವುದು ಸತಿಯಳ ಕರ್ತವ್ಯವಲ್ಲವೇ? ಪತಿಯಾದ ನನಗೆ ಎದುರಾಗ್ತೀನಿ ಹೇಳುವೆಯಾ? ಇನ್ನೊಮ್ಮೆ ಆ ಶ್ರೀಕಂಠನ ಶಬ್ದವನ್ನು ಹೇಳಿದ್ದೆ ಆದರೆ ನಿನ್ನನ್ನು ಮೂರ್ಖಳೇ, ಸ್ವಾಮಿ ಆ ಅರನಲ್ಲಿ ಇಷ್ಟೊಂದು ಕೋಪ ಮಾಡಬಾರದು. ಸಹಿಸು ಕಾತನೆ ಸಹಿಸು. ದುರಾಧೀನಗಳು ಎದುರು ನಿಲ್ಲುವೆಯಾ? ದುರಾಧೀನಗಳು ಎದುರು ನಿಲ್ಲುವೆಯಾ? ದುಷ್ಟನ ಮಗಳು ರಕ್ಷಣೆ ನೀನು ಕೆಟ್ಟ ಮಾತುಗಳನ್ನಾಡಿದರೆ, ದುಷ್ಟನ ಮಗಳು ಬೆಟ್ಟಲು ನೀನು ಕೆಟ್ಟ ಮಾತುಗಳನ್ನಾಡಿದರೆ, ಅರಿವೇ ಶಿರವ ಛೇದಿ ದುರಾಧೀನಗಳು ಎದುರು ನಿಲ್ಲುವೆಯಾ? ಆಹಾ ಮೂರ್ಖಳೇ, ನಿನ್ನ ನುಡಿಗಳು ನನ್ನ ಕಿವಿಗಳಿಗೆ ಶೂಲದಂತಾಗಿರುವುದು. ಆ ಶಿವನೆಂಬ ಶಬ್ದವನ್ನು ನಾನು ಕೇಳಲಾರೆ. ಮೊದಲು ನನ್ನ ಆಸ್ಥಾನವನ್ನು ಬಿಟ್ಟು ಮೂರ್ಖಳೇ. ಯಾಗ ಕರ್ತನಾದ ಪರಮೇಶ್ವರನಲ್ಲಿ ಈ ರೀತಿಯಾಗಿ ನಿಂದಿಸುವುದು ಸರಿ ಬೇಡ ಸ್ವಾಮಿ, ಬೇಡ. ನನ್ನ ಮಾತನ್ನು ಕೇಳುವರಾಗಿ.
ಅದಮ ಶಿವನನು ಅಳಿಯನೆನ್ನುತ್ತೆ ಏ ಪ್ರಸೂತ ಅದಮ ಶಿವನನು ಅಳಿಯನೆನ್ನುತ್ತೆ ವಿಧ ವಿಧದಿಂದಲೇ ಪಾತಿಸಿದೆ ಅದಮ ಶಿವನನು ಅಳಿಯನೆನ್ನುತ್ತೆ ವಿಧ ವಿಧದಿಂದಲೇ ಪಾತಿಸಿದೆ ಮುದದಿಂದ ನನಗೆ ಹೇಳ ಬೇಡ ಮುದದಿಂದ ನನಗೆ ಹೇಳ ಬೇಡ ಅದಮಲೆ ಒತ್ತು ದುರಾಧೀನಗಳು ದುರಾಧೀನಗಳು ಹೇಳಿ ನಿಲ್ಲವಯ್ಯ ನಿಲ್ಲವಯ್ಯ ಆಹಾ ಮೂರ್ಖರೇ ಇದೋ ನೋಡು ನಿನ್ನನ್ನು ಈಗಲೇ ಸಂಪರ್ಕಿಸಿ ಬಿಡುತ್ತೇನೆ ಹಾ ಪ್ರಾಣೇಶ್ವರ ಸ್ವಾಮಿ ಬ್ರಹ್ಮ ಹತ್ಯೆ ಸ್ತ್ರೀ ಹತ್ಯೆ ಶಿಶು ಹತ್ಯೆ ಈ 3 ಪಾಪಗಳು ನಿಮಗೆ ಬರುವುದಿಲ್ಲವೇ? ಶಾಂತರಾಗಿ ಸ್ವಾಮಿ ಶಾಂತರಾಗಿ. ಏಕೆ ನನಗೆ ಹಿತೋಕ್ತಿಯನ್ನು ಹೇಳಬೇಡ. ನನಗೆ ಇನ್ನು ಯಾವ ಯಾಗವನ್ನು ಮಾಡುವ ಅವಶ್ಯಕತೆ ಇಲ್ಲ. ನಿನ್ನಿಷ್ಟದಂತೆ ನೀನಿರು, ನಾನಿನ್ನು ಮಾಡುವೆನು. ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೆನು. ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೆನು. ಅಂತನಿಗಳು ಸಾರಿ ಹೋಗಲು ಪ್ರಸೂತ ಅಂತನಿಗಳು ಸಾರಿ ಹೋಗಲು ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೆನು. ಸ್ವಾಮಿ ಬೇಡ, ಸ್ವಾಮಿ ಬೇಡ, ನನ್ನ ಮಾತನ್ನು ಕೇಳಿ. ನೀವು ಹೋಗಬೇಡಿ ಸ್ವಾಮಿ, ಹೋಗಬೇಡಿ. ಅಜ್ಞಾನದಿಂದ ಆಡಿದ ಮಾತನ್ನು ಮನ್ನಿಸಿ ಕಾಪಾಡೋರಾಗಿ ಸ್ವಾಮಿ, ಕಾಪಾಡೋರಾಗಿ. ಬಲ ಬಲ ಪ್ರಿಯೇ, ಬಹಳ ಸಂತೋಷವಾಯಿತು. ನಾನು ಬಹಳ ಸಂತೋಷ ಪಡುತ್ತಿದ್ದೇನೆ. ಬಾ, ಈ ರಕ್ತ ಸಿಂಹಾಸನದಲ್ಲಿ ಕುಳಿತು ಮುಂದಿನ ವಿಷಯಗಳ ಬಗ್ಗೆ ಆಲೋಚಿಸೋಣ. ಹಾಗೆ ಆಗ್ಲಿ ಸ್ವಾಮಿ. ಜಗವನ ಜಯಿಸಿರುವೆ, ಮೆರೆಯುವೆ ಜಗವನ ಜಯಿಸಿರುವೆ, ಜಗವನ ಜಯಿಸಿರುವೆ, ಮೆರೆಯುವೆ ಜಗವನ ಜಯಿಸಿರುವೆ. ಜಗವನ ಜಯಿಸಿರುವೆ, ಮೆರೆಯುವೆ ಜಗವನ ಜಯಿಸಿರುವೆ, ಜಗವನ ಜಯಿಸಿರುವೆ, ಮೆರೆಯುವೆ ಜಗವನ ಜಯಿಸಿರುವೆ. ಪ್ರಸೂತ ಕುಸುಮ ಬಾಣದಿ ಬೆಸೆದ ನೋಲದಿ ವಂಶವ ಬೆಳೆಸದ ಸಂದದ ಪಡೆದ. ಕುಸುಮ ಬಾಣದಿ ಬೆಸೆದ ನೋಲದಿ ವಂಶವ ಬೆಳೆಸದ ಸಂದದ ಪಡೆ. ವೀರ ವೀರ ಶೂರನ ಪ್ರಸೂತ ವೀರ ವೀರ ಶೂರನ ಜಗವನ ಜಯಿಸಿರುವೆ, ಮೆರೆಯುವೆ ಜಗವನ ಜಯಿಸಿರುವೆ, ಜಗವನ ಜಯಿಸಿರುವೆ, ಮೆರೆಯುವೆ ಜಗವನ ಜಯಿಸಿರುವೆ. ಪ್ರಸೂತ ಸ್ವಾಮಿ ಇದೇನಿದು? ಇನ್ನೂ ಏನೋ ಆಲೋಚಿಸುತ್ತಿರುವಂತೆ ತೋರುವುದಲ್ಲ. ಸ್ವಾಮಿ ಮತ್ತೇನೂ ಇಲ್ಲ. ಆ ಮಗಳಾದ ದಾಕ್ಷಾಯಿನಿ ಹಾಗೂ ಆ ಪರಮಾತ್ಮನನ್ನು ಯಾಗಕ್ಕೆ ಕರೆತಿದ್ದರೆ ವೈರವತ್ತು ಬರುವುದೆಂದು ಯೋಚಿಸುತ್ತಿರುವೆನು ಅಷ್ಟೇ. ಆರು ಸಾಟಿಯನಗೆ ಈ ಜಗದೊಳಗೆ ಭೂ ಜಗದೊಳಗೆ ಆರು ಸಾಟಿಯನಗೆ, ಆರು ಸಾಟಿಯನಗೆ, ಆರು ಸಾಟಿಯನಗೆ. ಅರನ ಹಿಡಿದು ಕೈ ಸೆರೆಯಲ್ಲಿ ಇರಿಸಿ ಪದ ದಿಗ್ವಿಜಯ ಪಡೆಯುತ್ತ ಮೋಡನೆ. ಅರನ ಹಿಡಿದು ಕೈ ಸೆರೆಯಲ್ಲಿ ಇರಿಸಿ ಪದ ದಿಗ್ವಿಜಯ ಪಡೆಯುತ್ತ ಮೋಡನೆ. ಅರನನ್ನು ಹಾಕಿ ತಲೆಯನ್ನು ಬಸ್ತಿ, ಅರನನ್ನು ಹಾಕಿದರೆಯನ್ನು ಬಸ್ತಿ ದುರಾಧೀನ ಎಂದು ಮೆರೆಯನ. ಆರು ಸಾಟಿಯನಗೆ ಈ ಜಗದೊಳಗೆ ಭೂ ಜಗದೊಳಗೆ ಆರು ಸಾಟಿಯನಗೆ, ಆರು ಸಾಟಿಯನಗೆ, ಆರು ಸಾಟಿಯನಗೆ. ಆ ಬಡಜೋಗಿಯಲ್ಲಿ ವೈರತ್ವ ಉಂಟಾದರೆ ಅವನೇನು ಮಾಡಬಲ್ಲನು? ಜಡಮತಿ ಭ್ರಷ್ಟಳೇ, ಹಿರಿಯ ನಿಮ್ಮ ಅಭಿಮಾನವನ್ನು ಕಡೆಗೂ ಬಿಡಲಿಲ್ಲವೇ?
ಪ್ರಾಣೇಶ್ವರ, ತಮ್ಮ ಇಷ್ಟದಂತೆ ಆಗಲಿ. ಬಲ ಬಲ ಪ್ರಿಯೇ, ಬಹಳ ಸಂತೋಷವಾಯಿತು. ನೀನು ಹೇಳಿದಂತೆ ನನ್ನಿಷ್ಟದಂತೆ ಯಾಗವನ್ನು ಮಾಡುವೆನು. ನೀನಿನ್ನು ಅಂತಃಪುರಕ್ಕೆ ತೆರಳು. ಹಾಗೆ ಆಗಲಿ ಸ್ವಾಮಿ. ಎಲ್ಲವೋ ಯಾರಲ್ಲಿ ಏನಪ್ಪಡೆ ಮಂತ್ರಿವರ್ಯರನ್ನು ಬರಮಾಡು. ಆಗಬಹುದು ಮಹಾಪ್ರಭು. ನನ್ನನ್ನು ಕರೆಸಿದ ಕಾರಣವೇನು? ಮಂತ್ರಿವರ್ಯರೇ, ನಾವು ಪರಮ ಭಕ್ತಿಯಿಂದ ಮಾಡುವ ಯಾಗಕ್ಕೆ ವಿಷ್ಣು ಬ್ರಹ್ಮಾದಿ ಅಷ್ಟದಿಕ್ಪಾಲಕರನ್ನು ನಾರದ, ದದೀಚಿ, ದೂರ್ವಾಸ, ಕಣ್ವ, ಗೌತಮ, ವಾಲ್ಮೀಕಿ, ಜಮದಗ್ನಿ, ಅಮರಾಜೇಶ್ವರಿ ದೇವತೆಗಳನ್ನು ಹಾಗೂ ರಾಜಾದಿ ರಾಜರುಗಳನ್ನು ಮಂತ್ರಿವರ್ಯರೇ ಮಹಾಪ್ರಭು, ಗೌರಿಯ ವಿನಃ ಕೇಳಿಸಿದೆ. ಆಗಬಹುದು. ಆ ಗೌರಿಯ ವಿನಃ ಉಳಿದೆಲ್ಲ ನಮ್ಮ ಸುಪುತ್ರಿಯರಿಗೂ ಅವರವರ ಪತಿಗಳ ಸಮೇತರಾಗಿ ಬರುವುದಾಗಿ ಈ ದಿನವೇ ಕೇಳಿಸಿದೆ. ಈ ದಿನವೇ ಪತ್ರವನ್ನು ಬರೆದು ಕಳುಹಿಸಿ. ಅಲ್ಲದೆ ಯಾಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ಜಾಗೃತೆಯಿಂದ ಸಿದ್ಧಗೊಳಿಸಿ. ಅಪ್ಪಣೆ ಅಂತೆ ಆಗಲಿ. ಯಾರಲ್ಲಿ? ಮಹಾಪ್ರಭು, ಏನಪ್ಪಣೆ? ಸೇವಕನೇ ಮಹಾಪ್ರಭು, ಈ ಭಿನ್ನ ಪತಿಯನ್ನು ತೆಗೆದುಕೊಂಡು ಹೋಗಿ ಬ್ರಹ್ಮ, ವಿಷ್ಣು, ದಿಕ್ಪಾಲಕರು, ಸುಮನ, ಸುಖೆ ಇವರನ್ನೆಲ್ಲರೂ ಜಾಗೃತಿಯಾಗಿ ಕರೆದುಕೊಂಡು ಬಾ. ಆಗಬಹುದು ಮಹಾಪ್ರಭು. ದಯಾಮಯನಾದ ಪರಮಾತ್ಮ, ನನ್ನ ಪತಿಯುಗೆಯು ಅಪಚಾರಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ನಾನು ಇಲ್ಲಿಂದಲೇ ವಂದಿಸುವೆನು. ಯಾರಲ್ಲಿ? ತಾಯಿ, ಏನಪ್ಪಣೆ? ಗುರುವರಿಯಾದ ಭೃಗುಮಹರ್ಷಿ ಬರಮಾಡಿ. ಆಗಬಹುದು ತಾಯಿ. ಶಂಭೋ ಶಂಕರ. ಪಾಲಿತು ಪಾಲಿತು ಗೌರೇ ರಮಣ, ಪಾಲಿತು ಪಾಲಿತು ಗೌರೇ ರಮಣ, ಪಾಲಲೋಚನ ಪರ ಮೇಲ್ಪರ ಗಂಗರ. ಶಂಭೋ ಶಂಕರ. ಪಾಲಲೋಚನ ಪರ ಮೇಲ್ಪರ ಗಂಗರ, ಪಾಲಿತು ಪಾಲಿತು ಗೌರೇ ರಮಣ. ಶಂಭೋ ಶಂಕರ. ಗಜಮುಖ ಜನಕನ ಭುಜಗ ಭೂಷಣವಿಲ್ಲ, ಗಜಮುಖ ಜನಕನ ಭುಜಗ ಭೂಷಣವಿಲ್ಲ, ಗಜಮುಖ ಜನಕನ ಭುಜಗ ಭೂಷಣವಿಲ್ಲ, ಗಜಮುಖ ಗಜಮುಖ ಜನಕನ ಭುಜಗ ಭೂಷಣವಿಲ್ಲ, ಭಜನಯ ಮಾಡುವೆ ಸುಜನರಿಗೆಲ್ಲರೋ, ಭಜನಯ ಮಾಡುವೆ ಸುಜನರಿಗೆಲ್ಲರೋ, ಪಾಲಿತು ಪಾಲಿತು ಗೌರೇ ರಮಣ ರಮಣ. ಶಂಭೋ ಶಂಕರ. ಗುರು ಮಹೇಶ್ವರರೇ, ಅಮ್ಮ ತಾಯಿರವರು ಕರೀತಾ ಇದ್ದಾರೆ, ಹೋಗ ನಡೀರಿ. ವೇದವಲ್ಲಿಯವರು ಹೇಳಿ ಕಳಿಸಿದರು. ಹೌದು, ನೀವಿನ್ನು ಹೊರಡಬಹುದು. ಹೋಗಬಹುದು. ಶಂಭೋ ಶಂಕರ. ಗುರುವರರಿಗೆ ವಂದಿಸುವೆನು. ಸುಖೀ ಭವ ತಥಾಸ್ತು, ನಿಮಗೆ ಮಂಗಳವಾಗಲಿ. ಅಮ್ಮ ವೇದವಲ್ಲಿಯವರೇ, ನನ್ನನ್ನು ಇಷ್ಟು ಜಾಗೃತೆಯಾಗಿ ಕರೆಸಲು ಕಾರಣವೇನು? ಗುರುವರ್ಯ, ತಾವು ಅರಿತ ವಿಷಯವೇನಿರಬಹುದು. ನನ್ನ ಪತಿಯ ಕೈಲಾಸಕ್ಕೆ ಹೋಗಿದಾಗ ಮಗಳಾದ ದಾಕ್ಷಾಯಿನಿ ಹಾಗೂ ಅಪರ ವಿಷಯವನ್ನು ಮಾತನಾಡಿಸಲಿಲ್ಲವೆಂದು ಕೋಪಗೊಂಡು
ಪೂರ್ಣಗೊಂಡು ಯಾಗ ಮಾಡಲು ಸಿದ್ಧರಾಗಿರು. ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ಕೇಳುವಂತಿಲ್ಲ. ಆದ್ದರಿಂದ ತಾವು ಹೋಗಿ ನನ್ನ ಮಗಳಾದ ದಾಕ್ಷಾಯಣಿಗೂ ಆಗ ಪರಶುವನಿಗೂ ಬಿನ್ನಹ ಪತ್ರಿಕೆಯನ್ನು ಕೊಟ್ಟು ಕರೆಸಬೇಕೆಂದು ಪ್ರಾರ್ಥಿಸುವೆನು ಗುರುವರ್ಯ. ಈ ಪತ್ರಿಕೆಯನ್ನು ನನ್ನ ಮಗಳಾದ ದಾಕ್ಷಾಯಣಿಗೂ ಆ ಪರಶಿವನಿಗೂ ಬಿನ್ನಹ ಪತ್ರಿಕೆಯನ್ನು ಕೊಟ್ಟು ಕರೆಸುವುದಾಗಿ ಪ್ರಾರ್ಥಿಸುವೆನು ಗುರುವರ್ಯ. ಅಮ್ಮ, ನಿಜ, ನಿಮ್ಮ ಮಾತು ಸತ್ಯವಾದದೆ. ಈಗಲೇ ಕೈಲಾಸ ನಗರಕ್ಕೆ ಹೋಗಿ ದಾಕ್ಷಾಯಣಿ ಸಮೇತರಾಗಿ ಕರೆದು ತರುತ್ತೇನೆ. ನೀವಿನ್ನ ಚಿಂತಿಸಬಾರದು. ಹಾಗೆ ಆಗಲಿ ಗುರುವರ್ಯ. ಶಂಭೋ ಶಂಕರ, ನಾನೀಗಲೇ ಕೈಲಾಸಕ್ಕೆ ಪ್ರಯಾಣ ಮಾಡುವೆನು. ಪಾಲಿತು ಪರಮೇಶ ಗೌರೀಶ, ಪಾಲಿತು ಪರಮೇಶ. ಪಾಲಿತು ಪರಮೇಶ ಗೌರೀಶ, ಪಾಲಿತು ಪರಮೇಶ. ಗಜಮುಖ ಜಲ ಕಲೆ ಭುಜಗ ಭೂಷಣಲಿಲ್ಲ, ಗಜಮುಖ ಜಲ ಕಲೆ ಭುಜಗ ಭೂಷಣಲಿಲ್ಲ. ಗಜಮುಖ ಜಲ ಕಲೆ ಭುಜಗ ಭೂಷಣಲಿಲ್ಲ. ಗಜಮುಖ ಜನ ಕನ ಭುಜಗ ಭೂಷಣನೆಲ್ಲ ಭಜನಯ ಮಾಡುವೆ ಸುಜನರಿಗೆಲ್ಲರೂ. ಶಂಭೋ ಮಹಾದೇವ. ಭಜನಯ ಮಾಡುವೆ ಸುಜನರಿಗೆಲ್ಲರೂ. ಪಾಲಿತು ಗೌರಿ ರಮಣ, ಪಾಲಲೋಚನ ಪರಮೇಶ್ವರ ಶಂಕರ. ಪಾಲಿತು ಗೌರಿ ರಮಣ ಶಂಭೋ ಶಂಕರ. ಭೂಸ್ವರ್ಗಪುರದಿಂದ ಕೈಲಾಸ ನಗರಕ್ಕೆ ನಡೆದು ಬಂದಂತಾಯಿತು. ಇದರಲ್ಲಿ ಒಳಗಡೆ ಪ್ರವೇಶಪಡಿಸಿದ್ರು. ಶಂಭೋ ಶಂಕರ. ಜಯ ಜಯ ಶಂಕರ. ಜಯ ಶಂಕರ ಜ್ಞಾನ ಗೋಚರ ದೇವ ಜಯ ಶಂಕರ. तो धर्म विकास सूर्य प्रकाश, तो धर्म विकास सूर्य प्रकाश. गज गोचरा देव, गज गोचरा देव सोमेश्वर देव जय शंकर. हरि गोचरा देव जय शंकर. ಆಹಾ, ಈ ಕೈಲಾಸ ನಗರವು ಎಷ್ಟು ಶೋಭಾನವಾಗಿ ಕಾಣುತ್ತಿರುವುದು. ಇರಲಿ, ಈ ಕೈಲಾಸವನ್ನು ಒಂದು ಸಾರಿ ವರ್ಣಿಸುತ್ತೇನೆ. ಎಂತು ಎಂತು ರಂಜಿಪುದ ಕೈಲಾಸ ನಗರವೇದು. ಎಂತು ರಂಜಿಪುದ ಎಂತು ರಂಜಿಪುದ ಕೈಲಾಸ ನಗರವೇದು. ಎಂತು ರಂಜಿಪುದ ಮುತ್ತು ರತ್ನಗಳಿಂದ ಕೆತ್ತಿದ, ಮುತ್ತು ರೋತಗಳಿಂದ
ಪಚ್ಚ ಪದಕಗಳಿಂದ ಕೆತ್ತಿದ ಪಚ್ಚ ಪದಕಗಳಿಂದ ಕೆತ್ತಿ ಕೈಲಾಸ ನಗರವೇನು ರಂಜಿಪದ ಕೈಲಾಸ ನಗರವೇನು ರಂಜಿಪದ ನಂದೆ ಭಂಗೆ ನಂದೆ ಭಂಗಿ ನಾಟ್ಯವಾಡಲು ರಂಗಮಂಟಪದಲ್ಲಿ ಶಿವನ ನಂದೆ ಭಂಗಿ ನಾಟ್ಯವಾಡಲು ರಂಗಮಂಟಪದಲ್ಲಿ ಶಿವನು ರಂಗರಂಗಿಂತೋದಿಸೋತ್ತೆ ರಂಗಮಾರಿ ಶೋಭಿಸುತ್ತೆ ಇಂದು ಕುಳಿತಿಗ ಭೋಗಿ ಘೋಷ ಎಂದು ರಂಜಿಪದ ಕೈಲಾಸ ನಗರವೇದು ಎಂದು ರಂಜಿಪದ ಈ ಕೈಲಾಸ ನಗರವು ಎಷ್ಟು ಶೋಭಾಯವಾಗಿ ಕಾಣುತ್ತಿರುವುದು. ಪರಮಾತ್ಮ ವೇದದಲ್ಲಿ ಇವರು ನನ್ನೊಡನೆ ಭಿನ್ನಕ ಪತ್ರಿಕೆಯನ್ನು ಕಳಿಸಿರುವರು. ಪರಮಾತ್ಮನ ಪಾದವಿಂದಗಳಲ್ಲಿ ಸರ್ಪಿಸಿದರು. ಇದರಲ್ಲಿ ಆ ಪರಮಾತ್ಮನಂದು ಮತ್ತೊಂದು ಸಾರಿ ಭಜಿಸುವೆನು. ಶಂಕರ ಶಂಕರ ನಿಮ್ಮನೆ ನಂಬಿದೆನೋ ದೇವ ಕರುಣದಿ ಕಾಯೋ ಎನ್ನ ಕಾಯೋ ಎನ್ನ ಶಂಕರ 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 ನಂಬಿದ ಭಕ್ತರ ಬೆಂಬಿಡದೆ ಪೊರೆ ಅಂಬುದ ನಾಭ ನೀನೆ ದೇವ ನಂಬಿದ ಭಕ್ತರ ಬೆಂಬಿಡದೆ ಪೊರೆ ಅಂಬುದ ನಾಭ ನೀನೆ ದೇವ ಶಂಕರ ನಿಮ್ಮನೆ ನಂಬಿದೆನೋ ದೇವ ಕರುಣದಿ ಕಾಯೋ ಎನ್ನ ಕಾಯೋ ಎನ್ನ ಕರುಣದಿಂದ ಬಂದೋ ಕರುಣದಿಂದ ಬಂದೋ ಕಾಯ ಕೃಪಾ ಸಿಂಧೋ ಕರುಣದಿಂದ ಬಂದೋ ಕಾಯ ಕೃಪಾ ಸಿಂಧೋ ಕರೆ ಜನರನ್ನು ಪ್ರೀತಿಗಿಂದಲೇ ಮಾತನಾಡದೆ ಏಕೆ ಮೌನ ದೇವ ಕರೆಯ ಭಕ್ತರನ್ನು ಪ್ರೀತಿಗಿಂದಲೇ ಮಾತನಾಡದೆ ಏಕೆ ಮೌನ ದೇವ ಶಂಕರ ನಿಮ್ಮನೆ ನಂಬಿದೆನೋ ದೇವ ಕರುಣದಿ ಕಾಯೋ ಎನ್ನ ಕಾಯೋ ಭವ ಭಯ ಬಂದ ವಿಮೋಚನ ಪಾವನ ಭವ ಭಯ ಬಂದ ವಿಮೋಚನ ಪಾವನ ಸರಳಗಳಿಗೆ ತಿರಬಾಗುವೆನೋ ಭಕ್ತರ ಶೈಲ ವಿಕ್ಷಿಪ ಶಂಕರ ನಿನಗೆ ತಿಳಿಯದೇನೋ ತಾತೈತ ತಕತೈತ ತಕ್ಕು ದಿಕ್ಕು ತಕ ತಕ್ಕು ದಿಕ್ಕು ತಕ ತರಿಕಿಟ 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 ತೋ ತಾತೈತ ತಕತೈತ ತಕ್ಕು ದಿಕ್ಕು ತಕ ತಕ್ಕು ದಿಕ್ಕು ತಕ ತರಿಕಿಟ 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 ತೋ ತಾತ ತರೀರಿ ಗಾಗ ಗಮಾಮ ತಾತ ತರೀರಿ ಗಾಗ ಗಮಾಮ ತತ ತರೀರಿ ಗಗ ಗಗ ಮಮ ತತ ತರೀರಿ ಗಗ ಗಗ ಮಮ ತತ ತರೀರಿ ಮಮ
ಓಂ ನಮ ಶಿವಾಯ ಶಿವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮಃ ಬುದ್ಧಾಯ ನಮಃ ಬುದ್ಧಾಯ ನಮಃ ಬುದ್ಧಾಯ ನಮಃ ಬುದ್ಧಾಯ ನಮಃ ಶಂಕರ ನಿಲ್ಲಲೆಲ್ಲೋ ದೇವಾ ಕರುಣದಿ ಕಾಯೋ ಎನ್ನ ಕಾಯೋ ಎನ್ನ ಶಂಕರ 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 ಭೃಗು ಮಹಾಮುನಿಯಕ್ಕೆ ಭೃಗು ಪರಮಾತ್ಮ ಭೃಗು ಮಹಾಮುನಿಯಕ್ಕೆ ನೀ ಮಾಡಿದ ಭಜನೆಯಲ್ಲ ಹರ್ಷಿತನಾದೆ ಮುದದೋ ಗುರುವಯ್ಯ ಪರಮಾತ್ಮ ಅಜಹರಿ ಸುರೇಂದ್ರಾದಿಗಳು ಕೂಡ ಮಾಡಿರಲಿಲ್ಲ ಗುರುವಯ್ಯ ಪರಮಾತ್ಮ ಅಜಹರಿ ಸುರೇಂದ್ರಾದಿಗಳು ಕೂಡ ಮಾಡಿರಲಿಲ್ಲ ನಿಮ್ಮ ಮಧುರ ನುಡಿಗಳನ್ನು ಕೇಳಿ ಪರಮಹರ್ಷಿತನಾದೇ ಪರಮಾತ್ಮ ನಿಮ್ಮ ಪರಮ ನುಡಿಗಳನ್ನು ಕೇಳಿ ಮಹದಾನಂದವಾಯಿತು. ಅಜ ಹರಿ ಸುರೇಂದ್ರಾದಿಗಳು ಕೂಡ ಮಾಡಿರಲಿಲ್ಲ. ಆದರೂ ತಾವುಗಳು ಬಂದ ವಿಚಾರವೇನು ತಿಳಿಸುವಂತವರಾಗಿ. ಪರಮಾತ್ಮ, ಭೂಸ್ವರ್ಗಪುರದಲ್ಲಿ ದಕ್ಷ ಬ್ರಹ್ಮನು ಶುಭೋಹಿತವಾದ ಯಾಗವನ್ನು ಮಾಡುವನಾದ ಕಾರಣ ದಕ್ಷ ಬ್ರಹ್ಮನ ಸತಿಯಾದ ವೇದವಲಿಯವರು ನನ್ನೊಡನೆ ಭಿನ್ನಕ ಪತ್ರಿಕೆಯನ್ನು ಕಳಿಸಿಕೊಟ್ಟರು. ಆದ್ದರಿಂದ ದಾಕ್ಷಾಯಣಿ ಸಮೇತರಾಗಿ ಭೂಸ್ವರ್ಗಪುರದಲ್ಲಿ ನಡೆಯುವ ದಕ್ಷ ಬ್ರಹ್ಮ ಯಾಗಕ್ಕೆ ಬಂದು ತಾವುಗಳು ಆವಿರ್ಭಾಗವನ್ನು ಪಡೆದು ಆಶೀರ್ವದಿಸಬೇಕೆಂದು ವೇದವಲಿಯರು ಹೇಳಿಕೊಡಿಸಿದರು. ಆದ್ದರಿಂದ ದಂಪತಿ ಸಮೇತರಾಗಿ ಬಂದು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಪರಮಾತ್ಮ. ಸರಿ ಸರಿ ಗುರುವರೆಯರೇ, ನಾವುಗಳಾದರೂ ಸಕಾಲಕ್ಕೆ ಅನ್ನವಿಲ್ಲದೆ ಭಿಕ್ಷೆಯನ್ನ ಬೇಡುವ ಭಿಕ್ಷುಕರು. ಆ ದಕ್ಷ ಬ್ರಹ್ಮನಾದರೂ ತ್ರಿಜಗಾಧೀಶ್ವರನು. ಇನ್ನು ನಮ್ಮಂತಹ ತಿರುಕರ ಮೇಲೆ ಆತನಿಗೆ ಅಂತಃಕರಣ ಇರುವುದೇ? ಯೋಚಿಸಿ ನೋಡಿ. ಇಂತಹ ರಹಸ್ಯವಾದ ವಿಚಾರಗಳು ಅನೇಕವಾಗಿವೆ. ಆದರೂ ಈಗ ಬೇಡ. ಈ ವಿಚಾರವನ್ನ ಗುರುವರ್ಯ, ಈ ವಿಚಾರವನ್ನ ಆ ವೇದವಲ್ಲಿ ಅಮ್ಮನವರಿಗೆ ನಾನೇ ತಿಳಿಸಿದೆನೆಂದು ಹೇಳಿಬಿಡಿ. ತಾವಿನ್ನು ಹೋಗಿ ಬರಬಹುದು. ಆಗಬಹುದು ಪರಮಾತ್ಮ. ಪರಮಾತ್ಮ ಗುರುವರ್ಯ, ಜಟಾಜೂಟ ಜೂಟ ಗಂಗಾ ಮಪುಟ ಸಚಿನಲಾಟ ಶೋಭಿತ ನಿವಾಸ ಏವಕೂಟ ಸಟ ನಿವಾಸ ಗೀತ ನಟ
ನಟವರ ಶೋಭಿತ ಜಟಾಜೂಟ ಗಂಗಾ ಮಕುಟ ಜಟಾಜೂಟ ಗಂಗಾ ಮಕುಟ ಶಶಿನಲಾಟ ಶೋಭಿತ ಗಂಗಾ ಮಕುಟ ಗಂಗಾ ಶಶಿನಲಾಟ ಶೋಭಿತ ಪ್ರೇಮಕೂಟ ನಟ ನಿವಾಸ ಪ್ರೇಮಕೂಟ ನಟ ನಿವಾಸ ದಿಟ ನಟವರ ಶೋಭಿತ ಜಟಾಜೂಟ ಗಿರಿಜಾವರ ಗರಿದ ಭೂಪಟದ ನೀಲಕಂಠ ಶೋಭಿತ ಗಿರಿಜಾವರ ದಮರುಗಾದರ ಶಶಿಜಲಾಟ ಶೋಭಿತ ಕಾಮಲಾವರ ನೀಲಕಂಠ ತಾರವಾರ ಪಂಡಿತ ತಾರವಾರ ಪಂಡಿತ ಜಟಾಜೂಟ ಗಂಗಾ ಮಕುಟ ಹಿತ ನಟವರ ಶೋಭಿತ ಜಟಾಜೂಟ ನೀಲಕಂಠ ಪರಶುವನ್ನು ಪಾಲಿಸೋ ಜಟಾಜೂಟ ನೀಲಕಂಠ ಪರಶುವನ್ನು ಪಾಲಿಸೋ ಗಂಗಾಧರ ಗೌರಿವರ ಕಿರಣನ್ನೇ ಪಾಲಿಸೋ ಗಂಗಾಧರ ನೀಲಕಂಠ ಪರಶುವನ್ನು ಪಾಲಿಸೋ ಹೇಮಕೂಟ ತರನಿವಾಸ ಪಾಲಿಸನ್ನ ಪಾಕಿಮಾ ಹೇಮಕೂಟ ಧನನಿವಾಸ ಪಾಲಿಸನ್ನ ಪಾಕಿಮ ಪಾಲಿಸನ್ನ ಪಾಕಿಮ ಪಾಲಿಸನ್ನ ಪಾಕಿಮ ಮಕುಟ ಹಿತ ನಟವರ ಶೋಭಿತ ಜಟಾಜೂಟ ಗಂಗಾ ಮಕುಟ ಶಶಿನಲಾಟ ಶೋಭಿತ ಹೇಮಕೂಟ ನಿವಾಸ ಹೇಮಕೂಟ ನಿವಾಸ ಪಾಲಿಸನ್ನ ಪಾಕಿಮ ಪಾಲಿಸನ್ನ ಪಾಕಿಮ ಓ ಮಹಾದೇವ ಕೈಲಾಸ ನಗರದಿಂದ ಭೂಸ್ವರ್ಗಪುರಕ್ಕೆ ಬಂದಂತಾಯಿತು. ಆಗಲಿ ವೇದವಲ್ಲಿವರ ದರ್ಶನವನ್ನು ಮಾಡಬೇಕು. ಗುರುವರ್ಯ, ತಾವು ಹೋದ ಕಾರ್ಯವೇನಾಯಿತು? ಮಗಳಾದ ದಾಕ್ಷಾಯಿನಿ ಆ ಪರಮೇಶ್ವರನ ಯಾಗಕ್ಕೆ ಸಿದ್ಧನಾದರೆ? ಅಮ್ಮ, ನೀವಿಟ್ಟ ಭಿನ್ನಕ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಪರಮಾತ್ಮನ ಪಾದ ಸಂಬಂಧಿಗಳಿಗೆ ಅರ್ಪಿಸಲು ಅಮ್ಮ ಆ ಪರಶಿವನು ಕಾಲ ಕಾಲಕ್ಕೆ ಅನ್ನವಿಲ್ಲದೆ ಭಿಕ್ಷೆಯನ್ನು ಬೇಡುವ ನಾವು, ಭಿಕ್ಷಿಕರಾದ ನಾವು ಆ ಕೈ ಜಗದಕ್ಷಕನ ಮನೆಗೆ ಬರುವುದಿಲ್ಲ ಎಂದು ಅಪ್ಪಣೆ ಆಯಿತು. ಅಪ್ಪಣೆ ಆದರೆ ನಾನಿನ್ನು ಹೊರಡುತ್ತೇನೆ. ಗುರುವರ್ಯ, ಆ ಕೃಪೆ ಇದ್ದಂತಾಗಲಿ, ಹೋಗಿ ಬಾ ಗುರುವರ್ಯ. ನಾರಾಯಣ ನಾರಾಯಣ ನಿಜ ಗುಣ ನಿರಂಜನ
ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಾರಾಯಣ ಸುಜನ ಕುಲಾವನ ಸುರಮುನಿ ಪೋಷಣ ಸುಜನ ಕುಲಾವನ ಸುರಮುನಿ ಪೋಷಣ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಾರಾಯಣ ತಾಪ ನಿವಾರಣ ತಾಪಸಹರಣ ತಾಪ ನಿವಾರಣ ತಾಪಸಹರಣ ತಾಪಸ ಪರಣ ಕಾರಣ ನಿಪುಣ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ಸುಜನ ಕುಲಾವನ ಸುರಮುನಿ ಪೋಷಣ ಸುಜನ ಕುಲಾವನ ಸುರಮುನಿ ಪೋಷಣ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ಜ್ಞಾನ ಗೋಚರ ಶ್ರುತಿ ಸಾರ ವಿನೋದ ಜ್ಞಾನ ಗೋಚರ ಶ್ರುತಿ ಸಾರ ವಿನೋದ ದೀನ ಜನಾವನ ದಾನವ ಮರ್ದನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಈ ಜಗವೊಂದು ನಾಟಕ ಮಂದಿರ ಈ ಜಗವೊಂದು ನಾಟಕ ಮಂದಿರ ಜನವೆಲ್ಲ ಸೂತ್ರದ ಬೊಂಬೆಗಳಯ್ಯ ಜನವೆಲ್ಲ ಸೂತ್ರದ ಬೊಂಬೆಗಳಯ್ಯ ನೀನಾಡಿಸಿದಂತೆ ನೀನಾಡಿಸಿದಂತೆ ಆಡುವರಯ್ಯ ಲೀಲಾಮಾಯವು ನೀನೇ ದೇವಾ ಲೀಲಾಮಾಯವು ನೀನೇ ದೇವಾ ಶ್ರೀಧರ ಕೇಶವ ನಾರಾಯಣ
ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಲಕ್ಷ್ಮೀ ನಾರಾಯಣ ಶ್ರೀಮನ್ನಾರಾಯಣ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕ್ಯನಾಥಂ ನಾರಾಯಣ ನಾರಾಯಣ ಶಾಂತಮೂರ್ತಿ ಶೇಷಶಯನ ಕಮಲನಾಭ ವಿಶ್ವಕ್ಕೆ ಆಧಾರ ಲಕ್ಷ್ಮೀಪತಿ ಕಮಲನೇತ್ರ ಸಂಸಾರ ಭವ ಸಾಗರ ಮೌನಿಗಳಿಗೆ ಧ್ಯಾನಗೋಚರನಾದ ಪರಮಾತ್ಮನಿಗೆ ವಂದನೆಗಳು. ನಾರದ ಪರಮಾತ್ಮ ಮಂಗಳವಾಗಲಿ. ಆಗಬಹುದು. ಕ್ಷಿತಿಯೊಳ್ ತೋರ್ಪುದು ಸಮಸ್ತ ಜೀವಕುಲ, ಕ್ಷಿತಿಯೊಳ್ ತೋರ್ಪುದು ಸಮಸ್ತ ಜೀವಕುಲ, ಸಮಸ್ತ ಪ್ರಾಣಿಗಳು ಕ್ಷೇಮದಿಂದಿರ್ಪುರೆ ನಾರದ. ನಾರದ ಪರಮಾತ್ಮ ಜನ್ಮಾಂತರದಲ್ ಕೃತ ಕರ್ಮ ಗುಣಗಳನ್ನು, ಜನ್ಮಾಂತರದಲ್ ಕೃತ ಕರ್ಮ ಗುಣಗಳನ್ನು ಸಮಸ್ತ ಪ್ರಾಣಿಗಳು ಕ್ಷೇಮದಿಂದಿರ್ಪುರೆ ನಾರದ. ನಾರದ ಪರಮಾತ್ಮ ಲೋಕದಲ್ಲಿ ಸಮಸ್ತ ಪ್ರಾಣಿಗಳು ಕ್ಷೇಮವೇ. ಅವರವರ ಸುಖ ದುಃಖಗಳನ್ನು ಕೃತ ಕರ್ಮಗುಣಗಳನ್ನು ಆ ಯಮನ ಆಜ್ಞೆ ಅನುಸಾರವಾಗಿ ಪಾಲಿಸುತ್ತಿರುವರೇ ನಾರದ. ಪರಮಾತ್ಮ ನಾರದ ನೀಲಮೇಘ ತುಳಸೀದಳ ನೀಲಮೇಘ ಶ್ಯಾಮ. ಪರಮಾತ್ಮ ನಾರದ ತುಳಸೀದಳ ನೀಲಮೇಘ ಶ್ಯಾಮ ನೀತಿ ಗುಣಧಾಮ. ಆ ಆ ಪರಮಾತ್ಮ ನಿತ್ಯ ಕಲ್ಯಾಣ ಗುಣವೈಭವ. ನಿತ್ಯ ಕಲ್ಯಾಣ ಗುಣವೈಭವ ಕರುಣಾನಿಧಿ ಮಾಧವ. ಆ ಆ ಪರಮಾತ್ಮ ನಾರದ ಆ ವಿಚಾರವೇನೋ ಸರಿ. ಲೋಕದಲ್ಲಿ ಸಮಸ್ತ ಪ್ರಾಣಿಗಳು ಅವರವರ ಸುಕೃತ ದೇಹಗಳಿಂದ ಆ ಯಮನ ಆಲಯಕ್ಕೆ ಹೋಗಿ ತಮ್ಮ ತಮ್ಮ ಸುಕೃತಗಳ ಪರವಾಗಿಯೇ ಆ ಯಮನು ದಂಡಧರನಾಗಿ ನಿಮ್ಮ ಆಜ್ಞೆಯಂತೆಯೇ ಪಾಪಿಗಳಿಗೆ ಯಮಸ್ವರೂಪಿಯಾಗಿಯೂ ಧರ್ಮಗಳಿಗೆ ಧರ್ಮ ಸ್ವರೂಪಿಯಾಗಿಯೂ ಶಿಕ್ಷೆಯನ್ನಿತ್ತು ಸಂತೋಷದಿಂದಿರುವರು ಪರಮಾತ್ಮ. ನಾರದ ಪರಮಾತ್ಮ ಮುರುಲೋಕ ಮುರುಲೋಕ ವನ್ನ ಚೆರಿಪ ನಾರದ ಮುನಿಗೆ. ಹೇ
ವನ್ನ ಚರಿಪ ನಾರದ ಮುನಿಗೆ ಯಾವ ಯಾವ ಲೋಕದಲ್ಲಿ ಪರಮಾತ್ಮ ತಾಯಿ ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಮುರುಲೋಕ ವನ್ನ ಚರಿಪ ನಾರದ ಮುನಿಗೆ ಸಾವುದಾನದಿಂದ ಬೇಳೈ ಸಾವುದಾನದಿಂದ ಬೇಳೈ ಓ ನಿವಾರ್ಯಾಗೆ ಮುರುಲೋಕ ವನ್ನ ಚರಿಪ ನಾರದ ಮುನಿಗೆ ಮೂರು ಲೋಕವನ್ನು ಚರಿಪ ನಾರದರೆ ಪರಮಾತ್ಮ ಲೋಕದ ವಿಶೇಷ ವಿಷಯ ಸಮಾಚಾರಗಳೇನಾದರೂ ಇದ್ದಲ್ಲಿ ಅದನ್ನು ತಿಳಿಸುವಂತರಾಗಿ ಸ್ವಾಮಿ ನಾರದರು ಬಂದ ಮೇಲೆ ವಿಶೇಷ ವಾರ್ತೆ ಇರುವುದಲ್ಲವೇ ಇರುವುದಲ್ಲವೇ ಕೇಳೋಣವೇ ನಾವು? ಅಮ್ಮ ಲಕ್ಷ್ಮೀದೇವಿ, ಪರಮಾತ್ಮ ನಾರದ ತಮಗೆ ಇನ್ನೂ ವಿಚಾರವು ಗೊತ್ತಿಲ್ಲ ಎಂಬುದಾಗಿ ನನಗೆ ತಿಳಿಯಿತು. ಹೇಳುವಿನಿ ಕೇಳಿ ವಿಚಾರವನ್ನು. ಹೇಳಿ. ಭೂಸರ್ಗಪುರದಲ್ಲಿ ನಿಮ್ಮ ಮಾವನವರಾದ ತಾಯಿ ಲಕ್ಷ್ಮೀದೇವಿಯವರ ತಂದೆಯವರಾದ ದಕ್ಷಭೂಪನು ಮಹಾ ಶುಭಯುತವಾದ ಯಾಗವನ್ನು ಮಾಡುವ ಉದ್ದೇಶದಿಂದ ಆ ಕೈಲಾಸಕ್ಕೆ ಹೋದ ಸಮಯದಲ್ಲಿ ಪರಮಾತ್ಮ ನಾರದ ಆ ದಕ್ಷಭೂಪನು ಆ ಕೈಲಾಸಕ್ಕೆ ಹೋದ ಸಮಯದಲ್ಲಿ ಆ ಗೌರೀಶಂಕರನಾದರೂ ಯೋಗಾರೂಢನಾಗಿ ಕುಳಿತಿದ್ದರಿಂದ ದಕ್ಷ ಬ್ರಹ್ಮನನ್ನು ಮಾತನಾಡಿಸಲು ಸಾಧ್ಯವಾಗಲಿಲ್ಲ. ಇಷ್ಟಕ್ಕೋಸ್ಕರವೇ ಈ ನಿಮ್ಮ ದಕ್ಷ ಬ್ರಹ್ಮನು ಪರಮೇಶ್ವರನನ್ನು ಹೀಯಾಳಿಸಿ ಹೊರಟು ಹೋದನು. ಇಷ್ಟರಲ್ಲಿಯೇ ನಿಜಾಂಶವು ಗೊತ್ತಾಗುತ್ತದೆ. ಕಾಲವು ಬಹಳವಾಯಿತು, ನಾನಿನ್ನೂ ಹೊರಡುವೆನು. ಬಂದಿದ್ದ ಕೆಲಸವಾಯಿತಲ್ಲವೇ? ಆಗಬಹುದು ನಾರದರೆ, ನೀವಿನ್ನು ಹೊರಡುವ ನಾನಿನ್ನೂ ಹೊರಡುವೆನು. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕ ರಂಗ, ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸರಿ ತಮ ತಮಗೆ ಯಾರಿ ಬರೆನುವರೇ, ಸರಿ ತಮ ತಮಗೆ ಯಾರಿ ಬರೆನುವರೇ, ಮೆರೆಯುತ್ತೆ ಭರದಿ ಅಪಜಯ ಪಡದೆ, ಮೆರೆಯುತ್ತೆ ಭರದಿ ಅಪಜಯ ಪಡದೆ, ನಾರದ ಮೋದವ ಬೀರುವ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ, ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಡಾಂಬಿಕ ಜನರ ಡಂಬವನಳಿಸಲು ನಾರಾಯಣ ನಾರಾಯಣ. ಡಾಂಬಿಕ ಜನರ ಡಂಬವನಳಿಸಲು, ಧಾರ್ಮಿಕ ಜನರ ಕೀರ್ತಿಯ ಮೆರೆಸಲು, ಧಾರ್ಮಿಕ ಜನರ ಕೀರ್ತಿಯ ಮೆರೆಸಲು, ಧಾರ್ಮಿಕ ಜನರ ಕೀರ್ತಿಯ ಮೆರೆಸಲು, ನ್ಯಾಯದ ನಾಂದಿಯ ಹಾಡುವ
ನ್ಯಾಯದ ನಾಂದಿಯ ಹಾಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಸಂಚಾರಿ ನಾನಾಗಿ ಕಾಣುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಸತ್ಯ ಸ್ವರೂಪದ ದೀಪವ ಬೆಳಗಲು ಆ ಆ ಸತ್ಯ ಸ್ವರೂಪದ ದೀಪವ ಬೆಳಗಲು ನಿತ್ಯ ಭಾವದ ನೀತಿಯ ನಳಿಸಲು ನಿತ್ಯ ಭಾವದ ನೀತಿಯ ನಳಿಸಲು ಜ್ಞಾನದ ಜ್ಯೋತಿಯ ಬೆಳಗುವ ಜ್ಞಾನದ ಜ್ಯೋತಿಯ ಬೆಳಗುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಸಂಚಾರಿ ನಾನಾಗಿ ಕಾಣುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ